ಕೇಂದ್ರ ಸರ್ಕಾರದಿಂದ ಬೃಹತ್ ನೇಮಕಾತಿ. ಕೆವಿಎಸ್ ಮತ್ತು ಎನ್ವಿಎಸ್ನಲ್ಲಿ ಒಟ್ಟಾರೆ 14,900 ಶಿಕ್ಷಕರ ಮತ್ತು ಸಿಬ್ಬಂದಿಗಳ ನೇಮಕಾತಿ. ಪಿಜಿಟಿ, ಟಿಜಿಟಿ, ಪಿಆರ್ಟಿ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ಗಳು ಸಹ ಲಭ್ಯ. ಕರಿಯರ್ ಪಲ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಅರ್ಹತೆಯಿಂದ ಪರೀಕ್ಷಾ ಮಾದರಿ ತನಕ ನೀವು ತಿಳಿಯಬೇಕಾದ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿಸ್ತೀನಿ. ಪ್ರಾರಂಭಿಸೋಣ. ಕೆವಿಎಸ್ ಹಾಗೂ ಎನ್ವಿಎಸ್ ಸೇರಿ ಒಟ್ಟಾಗಿ 14,967 ಟೀಚಿಂಗ್ ಹಾಗೂ ನಾನ್ ಟೀಚಿಂಗ್ ಹುದ್ದೆಗಳು ಪ್ರಕಟಗೊಂಡಿವೆ. ಇವುಗಳಲ್ಲಿ 13,025 ಶಿಕ್ಷಕರ ಹುದ್ದೆಗಳು ಹಾಗೂ 1,942 ಶಿಕ್ಷಕೇತರ ಹುದ್ದೆಗಳು ಸೇರಿವೆ. ಆನ್ಲೈನ್ ಅರ್ಜಿ ಪ್ರಕ್ರಿಯೆ ನವೆಂಬರ್ 14ರಿಂದ ಆರಂಭವಾಗಿದ್ದು, ಅರ್ಜಿಯ ಕೊನೆ ದಿನ ಡಿಸೆಂಬರ್ 4, 2025. ಮೊದಲು ಕೆವಿಎಸ್ ಹಾಗೂ ಎನ್ವಿಎಸ್ ಸ್ಕೂಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಬಗ್ಗೆ ಹೇಳುವುದಾದರೆ, ಭಾರತದ ಕೇಂದ್ರ ಸರ್ಕಾರ ನಡೆಸುವ 1,248ಕ್ಕೂ ಹೆಚ್ಚು ಶಾಲೆಗಳು ದೇಶದಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ಇದು ಸಿಬಿಎಸ್ಇ ಸಿಲೆಬಸ್ಸನ್ನು ಅನುಸರಿಸುತ್ತದೆ. ದೇಶದ ಯಾವ ಭಾಗಕ್ಕೂ ಸಹ ವರ್ಗಾವಣೆ ಸಾಧ್ಯವಾಗಿದೆ. ಉತ್ತಮ ಸೌಲಭ್ಯಗಳು, ವಸತಿ ಇವು ಕೆವಿಎಸ್ನ ಮುಖ್ಯ ಲಕ್ಷಣಗಳು. ಶಿಕ್ಷಕರಿಗೆ ಭಾರತದೆಲ್ಲೆಡೆ ಕೆಲಸ ಮಾಡುವ ಅವಕಾಶ ಇಲ್ಲಿ ಲಭ್ಯವಾಗಿದೆ. ಇದೇ ವೇಳೆ ನವೋದಯ ವಿದ್ಯಾಲಯಗಳು ಅಂದರೆ ಎನ್ವಿಎಸ್ ಜಿಲ್ಲೆಗೊಂದು ನವೋದಯ ಎಂಬ ಗುರಿಯನ್ನು ಹೊಂದಿರುವ ರೆಸಿಡೆನ್ಷಿಯಲ್ ಶಾಲೆಗಳಾಗಿವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವಸತಿ ಹಾಗೂ ಆಹಾರ, ವಸ್ತ್ರಗಳನ್ನು ಸಹ ನೀಡಲಾಗುತ್ತದೆ. ಶಿಕ್ಷಕರು ಕಡ್ಡಾಯವಾಗಿ ಶಾಲಾ ಕ್ಯಾಂಪಸ್ನಲ್ಲಿಯೇ ವಾಸ್ತವ್ಯವನ್ನು ಹೂಡಬೇಕಾಗುತ್ತದೆ. ಸಾಮಾನ್ಯವಾಗಿ ತಮ್ಮ ರಾಜ್ಯದ ಹೊರಗಿನ ಶಾಲೆಗಳಿಗೂ ಸಹ ಪೋಸ್ಟ್ ಮಾಡಲಾಗುತ್ತದೆ. ಈ ನೇಮಕಾತಿಯಲ್ಲಿ ಟೀಚಿಂಗ್ ಹಾಗೂ ನಾನ್ ಟೀಚಿಂಗ್ ಎರಡೂ ವಿಭಾಗಗಳ ಹುದ್ದೆಗಳು ಪ್ರಕಟಗೊಂಡಿವೆ. ಟೀಚಿಂಗ್ ವಿಭಾಗದಲ್ಲಿ ಪಿಜಿಟಿ, ಟಿಜಿಟಿ, ಪಿಆರ್ಟಿ, ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳು ಸೇರಿವೆ. ನಾನ್ ಟೀಚಿಂಗ್ ವಿಭಾಗದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಸಿಸ್ಟೆಂಟ್ ಇಂಜಿನಿಯರ್, ಸ್ಟೆನೋಗ್ರಾಫರ್ ಗ್ರೇಡ್ 1, ಎಂಟಿಎಸ್ ಮತ್ತು ಇತರೆ ವಿವಿಧ ಕಚೇರಿ ಹುದ್ದೆಗಳು ಸೇರಿವೆ. ಈಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಯನ್ನು ತಿಳಿದುಕೊಳ್ಳೋಣ. ಮೊದಲು ಪಿಜಿಟಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಅಥವಾ 2 ಇಯರ್ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಪಡೆದಿರಬೇಕು. ಜೊತೆಗೆ ಬಿಎಡ್ ಕಡ್ಡಾಯವಾಗಿ ಮಾಡಿರಬೇಕು. ಇಂಗ್ಲಿಷ್ ಮತ್ತು ಹಿಂದಿ ಎರಡರಲ್ಲೂ ಬೋಧನಾ ಪ್ರಾವೀಣ್ಯತೆ ಇರಬೇಕು. ಹಾಗೆಯೇ ಕಂಪ್ಯೂಟರ್ ಜ್ಞಾನವೂ ಅಗತ್ಯವಾಗಿದೆ. ಟಿಜಿಟಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 4 ಇಯರ್ ಇಂಟಿಗ್ರೇಟೆಡ್ ಡಿಗ್ರಿ ಅಥವಾ ಸಂಬಂಧಿತ ವಿಷಯದಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು 50% ಅಂಕಗಳೊಂದಿಗೆ ಪಾಸ್ ಆಗಿರಬೇಕು. ಬಿಎಡ್ ಕಡ್ಡಾಯವಾಗಿ ಆಗಿರಬೇಕು. ಜೊತೆಗೆ ಸಿಟಿಇಟಿ ಸಹ ಅಂದರೆ ಸೆಂಟ್ರಲ್ ಟಿಇಟಿ ಕೇಂದ್ರ ಸರ್ಕಾರ ನಡೆಸುವ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸಹ ಪಾಸ್ ಆಗಿರಬೇಕು. ಇಂಗ್ಲಿಷ್ ಹಾಗೂ ಹಿಂದಿ ಎರಡರಲ್ಲೂ ಬೋಧನಾ ಕೌಶಲ್ಯವನ್ನು ಹೊಂದಿರಬೇಕು. ಇನ್ನು ಪಿಆರ್ಟಿ ಹುದ್ದೆಗಳಿಗೆ ನೋಡುವುದಾದರೆ, ಅಭ್ಯರ್ಥಿಗಳು 12ನೇ ತರಗತಿ ಅಂದರೆ ಪಿಯುಸಿ ಜೊತೆಗೆ 2 ವರ್ಷದ ಡಿಎಡ್ ಅಥವಾ 4 ವರ್ಷದ ಬಿಎಲ್ಎಡ್ ಅಥವಾ ಸ್ಪೆಷಲ್ ಎಜುಕೇಷನ್ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಇಲ್ಲವಾದಲ್ಲಿ ಗ್ರ್ಯಾಜುಯೇಷನ್ ಜೊತೆಗೆ ಡಿಎಲ್ಎಡ್ ಕೂಡ ಮಾನ್ಯ. ಸಿಟಿಇಟಿ ಪಾಸ್ ಕಡ್ಡಾಯವಾಗಿ ಆಗಿರಬೇಕು. ಇಂಗ್ಲಿಷ್ ಮತ್ತು ಹಿಂದಿ ಭಾಷಾ ಪ್ರಾವೀಣ್ಯತೆ ಅಗತ್ಯವಾಗಿದೆ. ಇನ್ನು ನಾನ್ ಟೀಚಿಂಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಂದರೆ ಫೈನಾನ್ಸ್ ಆಫೀಸರ್ಗೆ ಬಿಕಾಮ್, ಎಂಕಾಮ್ ಅಥವಾ ಸಿಎ ಜೊತೆಗೆ 4 ವರ್ಷದ ಅನುಭವ ಅಗತ್ಯವಾಗಿದೆ. ಜೂನಿಯರ್ ಸೆಕ್ರೆಟರಿಯಸ್ಟ್ ಅಸಿಸ್ಟೆಂಟ್ ಹುದ್ದೆಗೆ 12ನೇ ತರಗತಿ ಪಿಯುಸಿ ಪಾಸ್ ಆಗಿರಬೇಕು ಮತ್ತು ಟೈಪಿಂಗ್ ಕೌಶಲ್ಯ ಕಡ್ಡಾಯವಾಗಿದೆ. ಎಂಟಿಎಸ್ ಮತ್ತು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ SSLC ಪಾಸಾದ ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ. ಕೆವಿಎಸ್ ಹುದ್ದೆಗಳ ವಯೋಮಿತಿ ಈ ರೀತಿಯಾಗಿದೆ. ಟೀಚಿಂಗ್ ಪೋಸ್ಟ್ಗಳಲ್ಲಿ ಪಿಜಿಟಿ ಗರಿಷ್ಠ 40 ವರ್ಷ, ಟಿಜಿಟಿಗೆ 35 ಮತ್ತು ಪಿಆರ್ಟಿಗೆ ಗರಿಷ್ಠ 30 ವರ್ಷ ಇದೆ. ಹೈಯರ್ ಪೋಸ್ಟ್ಗಳಾದ ಪ್ರಿನ್ಸಿಪಲ್ಗಳಿಗೆ 35ರಿಂದ 50 ವರ್ಷ, ವೈಸ್ ಪ್ರಿನ್ಸಿಪಲ್ಗೆ 35ರಿಂದ 45 ವರ್ಷ ಹಾಗೂ ಅಸಿಸ್ಟೆಂಟ್ ಕಮಿಷನರ್ಗೆ ಗರಿಷ್ಠ 50 ವರ್ಷ. ಇತರೆ ಹುದ್ದೆಗಳಲ್ಲಿ ಲೈಬ್ರರಿಯನ್, ASO, ಫೈನಾನ್ಸ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಎಂಜಿನಿಯರ್
ಎಲ್ಲರಿಗೂ ಗರಿಷ್ಠ 35 ವರ್ಷಗಳ ವಯೋಮಿತಿ ಇರುತ್ತದೆ. ಸೀನಿಯರ್ ಸೆಕ್ರೆಟರಿಯಸ್ಟ್ ಅಸಿಸ್ಟೆಂಟ್ 30 ವರ್ಷ, ಜೂನಿಯರ್ ಸೆಕ್ರೆಟರಿಯಸ್ಟ್ ಅಸಿಸ್ಟೆಂಟ್ ಮತ್ತು ಸ್ಟೆನೋಗ್ರೇಡ್ಗೆ ಗರಿಷ್ಠ 27 ವರ್ಷಗಳಾಗಿರುತ್ತದೆ. ಇದೇ ರೀತಿ ಮೀಸಲಾತಿ ವರ್ಗಗಳಿಗೆ ವಯೋಮಿತಿ ಸಡಿಲಿಕೆ ಸಹ ಇರುತ್ತದೆ. ಈ ನೇಮಕಾತಿಯಲ್ಲಿ ಆಯ್ಕೆ ಪ್ರಕ್ರಿಯೆ 2 ಹಂತದ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನಡೆಯಲಿದೆ. ಮೊದಲು ಟೈರ್ 1 ಸ್ಕ್ರೀನಿಂಗ್ ಟೆಸ್ಟ್, ನಂತರ ಟೈರ್ 2 ಮೇನ್ ಎಕ್ಸಾಮಿನೇಷನ್. ಟೀಚಿಂಗ್ ಹುದ್ದೆಗಳಿಗೆ 2 ಹಂತಗಳನ್ನು ಪಾಸ್ ಮಾಡಿದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಸಲಾಗುತ್ತದೆ. ನಾನ್ ಟೀಚಿಂಗ್ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಕೂಡ ಇರಬಹುದು. ಅಂತಿಮ ಮೆರಿಟ್ ಪಟ್ಟಿಯನ್ನು ಟೈರ್ 2 ಮೇನ್ ಎಕ್ಸಾಮ್ಗೆ 85% ವೇಟೇಜ್ ಮತ್ತು ಇಂಟರ್ವ್ಯೂ ಅಥವಾ ಸ್ಕಿಲ್ ಟೆಸ್ಟ್ಗೆ 15% ವೇಟೇಜ್ ಆಧಾರವಾಗಿ ಸಿದ್ಧಪಡಿಸಲಾಗುತ್ತದೆ. ಸ್ಟೇಜ್ 1 ಅಥವಾ ಟೈರ್ 1 ಎಕ್ಸಾಮ್ನಲ್ಲಿ 100 ಪ್ರಶ್ನೆಗಳು ಇರಲಿದ್ದು 300 ಅಂಕಗಳಿಗೆ ಮೌಲ್ಯಮಾಪನ ಮಾಡಲಾಗುತ್ತದೆ. ಪ್ರಶ್ನೆಗಳು ಜನರಲ್ ರೀಸನಿಂಗ್, ನ್ಯೂಮರಿಕಲ್ ಎಬಿಲಿಟಿ, ಬೇಸಿಕ್ ಕಂಪ್ಯೂಟರ್, ಜನರಲ್ ನಾಲೆಡ್ಜ್ನಲ್ಲಿ ತಲಾ 20 ಪ್ರಶ್ನೆಗಳು ಹಾಗೂ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೇರಿದಂತೆ ಜೊತೆಗೆ ಇನ್ನೊಂದು ಭಾಷೆಯಲ್ಲಿ ತಲಾ 10 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಟೈರ್ 1 ಎಕ್ಸಾಮ್ 120 ನಿಮಿಷಗಳದ್ದಾಗಿರುತ್ತದೆ. ಹಾಗೆಯೇ ನೆನಪಿರಲಿ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ 1 ಮಾರ್ಕ್ಸ್ ಕಡಿತವಾಗುತ್ತದೆ. ಸ್ಟೇಜ್ 2 ಅಂದರೆ ಟೈರ್ 2 ಎಕ್ಸಾಮ್ ಪ್ಯಾಟರ್ನನ್ನು ನೋಡುವುದಾದರೆ ಇದು ಎಲ್ಲ ಹುದ್ದೆಗಳಿಗೂ ಸಬ್ಜೆಕ್ಟ್ ನಾಲೆಡ್ಜ್ ಎಕ್ಸಾಮಿನೇಷನ್ ಆಗಿರುತ್ತದೆ. ಇದು ಪೆನ್, ಪೇಪರ್ ಮತ್ತು OMR ಆಧಾರಿತ ಪರೀಕ್ಷೆಯ ಸಂಯೋಜನೆ ಆಗಿರುತ್ತದೆ. ಟೈರ್ 2ನಲ್ಲಿರುವ ಆಬ್ಜೆಕ್ಟಿವ್ ಪ್ರಶ್ನೆಗಳಿಗಾಗಿ ಪ್ರತಿ ಪ್ರಶ್ನೆಗೆ 1 ಮಾರ್ಕ್ಸ್ ಹಾಗೂ ಪ್ರತಿ ತಪ್ಪು ಉತ್ತರಕ್ಕೂ ಸಹ ನೆಗೆಟಿವ್ ಮಾರ್ಕಿಂಗ್ ಇದೆ. 1 ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಕಡಿತವಾಗುತ್ತದೆ. ಆದ ಕಾರಣ ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಗೊತ್ತಿರದೆ ಮಾರ್ಕ್ ಮಾಡಬೇಡಿ. ಇನ್ನು ಟೈರ್ 2ನಲ್ಲಿ ಒಟ್ಟು 70 ಪ್ರಶ್ನೆಗಳು ಇರುತ್ತವೆ. ಅದರಲ್ಲಿ 60 ಆಬ್ಜೆಕ್ಟಿವ್ ಪ್ರಶ್ನೆಗಳು ಅಂದರೆ 60 ಮಾರ್ಕ್ಸ್ ಮತ್ತು 10 ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು ಅಂದರೆ 40 ಮಾರ್ಕ್ಸ್, ಒಟ್ಟು 100 ಮಾರ್ಕ್ಸ್ ಆಗುತ್ತದೆ. ಈ ಪರೀಕ್ಷೆಗೆ ಒಟ್ಟು 2.5 ಗಂಟೆಗಳನ್ನು ನೀಡಲಾಗಿದೆ. ಆಬ್ಜೆಕ್ಟಿವ್ ಭಾಗದಲ್ಲಿ ನಿಮ್ಮ ಸ್ಪೀಡ್ ಹಾಗೂ ಅಕ್ಯುರಸಿ ಬಹಳ ಮುಖ್ಯವಾದರೆ, ಡಿಸ್ಕ್ರಿಪ್ಟಿವ್ ಭಾಗದಲ್ಲಿ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಮತ್ತು ಸರಳವಾಗಿ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಬರೆಯುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಹೀಗಾಗಿ ಟೈರ್ 2ನಲ್ಲಿ ನಿಮಗೆ 2 ರೀತಿಯ ಪರೀಕ್ಷೆಗಳ ಅನುಭವ ಸಿಗುತ್ತದೆ. ಸ್ಪೀಡ್ ಟೆಸ್ಟ್ ಕೂಡ, ರೈಟಿಂಗ್ ಸ್ಕಿಲ್ಸ್ ಟೆಸ್ಟ್ ಕೂಡ ಆಗುತ್ತದೆ. ಒಟ್ಟು 100 ಮಾರ್ಕ್ಸ್. ಇದರ ಮೇಲೆ ನಿಮ್ಮ ಫೈನಲ್ ಮೆರಿಟ್ ಕೂಡ ಹೆಚ್ಚಾಗಿ ಅವಲಂಬಿಸಿದೆ. KVS ಹಾಗೂ NVS ನೇಮಕಾತಿಯ ಅಪ್ಲಿಕೇಶನ್ ಈ ರೀತಿಯಾಗಿ ಇರುತ್ತದೆ. ಹಿಂದಿನ ನೇಮಕಾತಿಯ ಆಧಾರದ ಮೇಲೆ ಹುದ್ದೆಗನುಸಾರ ಶುಲ್ಕವನ್ನು ಇಲ್ಲಿ ನೀಡಲಾಗಿದೆ. ಅಸಿಸ್ಟೆಂಟ್ ಕಮಿಷನರ್, ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಫೀ 2300 ರೂಪಾಯಿ ಹಾಗೂ ಪ್ರೊಸೆಸಿಂಗ್ ಫೀ 500 ರೂಪಾಯಿ. PGT, TGT, ಅಸಿಸ್ಟೆಂಟ್ ಇಂಜಿನಿಯರ್, ಫೈನಾನ್ಸ್ ಆಫೀಸರ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲೈಬ್ರರಿಯನ್, PRT, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಜೂನಿಯರ್ ಟ್ರಾನ್ಸ್ಲೇಟರ್ ಹುದ್ದೆಗಳಿಗಾಗಿ ಎಕ್ಸಾಮಿನೇಷನ್ ಫೀ 1500 ರೂಪಾಯಿ ಹಾಗೂ ಪ್ರೊಸೆಸಿಂಗ್ ಫೀ 500 ರೂಪಾಯಿ ಇರುತ್ತದೆ. ಸೀನಿಯರ್ ಸೆಕ್ರೆಟರಿಸ್ಟ್ ಅಸಿಸ್ಟೆಂಟ್, ಜೂನಿಯರ್ ಸೆಕ್ರೆಟರಿಸ್ಟ್ ಅಸಿಸ್ಟೆಂಟ್, ಸ್ಟೆನೋಗ್ರಾಫರ್ ಗ್ರೇಡ್ 1 ಹಾಗೂ ಗ್ರೇಡ್ 2 ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಫೀಸ್ 1200 ರೂಪಾಯಿ ಮತ್ತು ಪ್ರೊಸೆಸಿಂಗ್ ಫೀಸ್ 500 ರೂಪಾಯಿ ಇರುತ್ತದೆ. SC, ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮತ್ತು ಎಕ್ಸ್ ಸರ್ವಿಸ್ಮೆನ್ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ಶುಲ್ಕ ವಿನಾಯಿತಿ ಇರುತ್ತದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ಪಾವತಿಸಬೇಕಾಗುತ್ತದೆ. ಇದು KVS ಹಾಗೂ NVS ರಿಕ್ರೂಟ್ಮೆಂಟ್ 2025ರ ಸಂಪೂರ್ಣ ವಿವರ. ನೀವು ಅರ್ಹರಾಗಿದ್ದರೆ ಡಿಸೆಂಬರ್ 4ರೊಳಗೆ ಅರ್ಜಿ ಸಲ್ಲಿಸಲು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಹಾಗೂ ಕರಿಯರ್ ಪಲ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುತ್ತೀರಾ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಹೊಸ ಸರ್ಕಾರಿ ಉದ್ಯೋಗದ ಅಪ್ಡೇಟ್ಗಳಿಗಾಗಿ ಕರಿಯರ್ ಪಲ್ಸ್ ಚಾನಲನ್ನು ನೋಡ್ತಾ ಇರಿ.
ಥ್ಯಾಂಕ್ ಯು.